ಸರ್, ತಾವು 37 ವರ್ಷಗಳ ಸುದೀರ್ಘ ಪಯಣದಲ್ಲಿ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ನೀವು ತಮ್ಮ ಕೊಡುಗೆಯನ್ನು ನೀಡಿದಿರಿ, ತಮ್ಮ ಸೇವೆಯನ್ನು ಸಲ್ಲಿಸಿದಿರಿ. ತುಂಬ ಆಸಕ್ತಿದಾಯಕ ಪ್ರಶ್ನೆ ಅಂತಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕರ್ನಾಟಕ ಹುಟ್ಟಿದ್ದು ಇಲ್ಲಿ. ನಾವು ಹುಟ್ಟಿದ ಮೇಲೆಯೂ ಭಾರತ ಮಾತೆ ಒಂದು ಸೇವಕನಾಗಿ ನಾವು ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ ಮೇಲೆ ಭಾರತದ ಒಂದೊಂದು ಅಂಗನೂ ತಿರುಗಾಡಿದ ಮೇಲೆ ಲಾಸ್ಟ್ಗೆ 37 ವರ್ಷ ಸರ್ವಿಸ್ ಮಾಡಿದ ಮೇಲೂ ಬೇರೆ ಎಲ್ಲೂ ಅಡ್ಜಸ್ಟ್ ಆಗೋಕ್ಕೆ ಸರಿ ಅನ್ನಿಸ್ಲಿಲ್ಲ. ನಮ್ಮ ಹುಟ್ಟಿದ ಮನೆ ಕರ್ನಾಟಕ, ಅದಕ್ಕೆ ನಾವು ಕರ್ನಾಟಕದೊಳಗೆ ಸೆಟ್ಲ್ ಆಗೋಕ್ಕೆ ನಾನು ಧಾರವಾಡದೊಳಗೆ ಇದ್ದಿದ್ದು. ಇದು ಅಟ್ಮಾಸ್ಫಿಯರು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಅಂತ ನಾನು ಹೇಳ್ತೀನಿ. ನನ್ನ ಅನುಭವದ ಮೇಲೆ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಇದು ಕರ್ನಾಟಕ ಒಂದು ಅಂತ ಯಾಕೆ ಹೇಳೋದಂದ್ರೆ, ನೋಡಿ, ಎಲ್ಲಿಂದ ದೇಶದೊಳಗಿಂದ ಎಲ್ಲಿಂದನೂ ಬೆಂಗಳೂರಿಗೆ ಯಾರು ಬರ್ತಾರೆ, ಬೆಂಗಳೂರು ಬಿಟ್ಟು ಹೋಗೋಕೆ ಮನಸ್ಸಾಗೋದಿಲ್ಲ. ನಾವು ಇಲ್ಲೇ ಹುಟ್ಟಿದವರು, ನಾವು ಇಲ್ಲಿ ಇರಬೇಕು ಅಂತೇಳಿ ನಾವು ಕರ್ನಾಟಕನ ನಾನು ಸಪೋರ್ಟ್ ಮಾಡ್ತಿರೋದು. ದಿಸ್ ಇಸ್ ಮೈ ವಿವ್ಸ್. ಸರ್, ಇವಾಗ ಯಂಗ್ ಜನ್ರೇಷನ್ ಅಂತಂದರೆ, ಇವಾಗ ವಿದ್ಯಾರ್ಥಿಗಳ ಆರ್ಮ್ ಫೋರ್ಸ್ ಅಥವಾ ಡಿಫೆನ್ಸ್ ಹೋಗ್ಬೇಕಂತ ತುಂಬ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಅವ್ರು ಚೂಸ್ ಮಾಡಿದರೆ ಲೈಫ್ ಚೆನ್ನಾಗಾಗತ್ತೆ ಅಂತೇಳಿ ನನ್ನ ಅನುಭವ. ಅದರೊಳಗೆ ರುಟೀನ್ ಆಗಿ ನಿಮ್ಮದು ಬೆಳಗ್ಗೆಯಿಂದ ನೀವು ಸಾಯಂಕಾಲವರೆಗೂ ಏನು ಮಾಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಆ ಟೈಮ್ ಟೇಬಲ್ ಪ್ರಕಾರ ನಡ್ಕೊಂಡ್ರೆ ನೀವು ನಾನು 37 ವರ್ಷ ಸರ್ವಿಸ್ ಮಾಡಿದ್ರೆ ಈ ಟೈಮ್ ಟೇಬಲಿಂದ ನಾನು ಗ್ರೌಂಡ್ ಅಪ್ ಆಗಿದ್ದು. ನೋಡಿ, ನಿಮಗೆ ಹೆಲ್ದಿ ಪ್ರಾಬ್ಲಮ್ ಆದ್ರೂ ಸಪೋರ್ಟ್ ಆಗತ್ತೆ. ಅದಕ್ಕೆ ವಾಕಿಂಗ್ ಮಸ್ಟು. ನಾವು ಇಷ್ಟಿದ್ಮೇಲೂ ನನಗೆ ಸ್ಟಂಟ್ ಇದ್ರೂ ಸ್ಟಿಲ್ ಐ ಆಮ್ ಹ್ಯಾವಿಂಗ್ ಕೆಪಬಿಲಿಟಿ ಟು ಡೂ ಮೈ ವರ್ಕ್. ಯಾಕೆ? ಅದಕ್ಕೆ ನಮ್ಮ ರೂಟೀನು, ನಾವು ಡಿಫೆನ್ಸ್ ಒಳಗಿದ್ದಾಗ 9:30 ಗಂಟೆಗೆ ನಾವು ಮಲಗೋ ರೂಮ್ ಇರಲಿ, ನಾವು ಮಲಗೋ ಹಾಲ್ ಇರಲಿ, ಎಲ್ಲ ಲೈಟ್ ಆಫ್ ಆಗ್ತಾವೆ. ಅದೇ ಥರ ನಾವು 9:30ಗೆ ಮಲ್ಕೊಂಡು ಬೆಳಗ್ಗೆ 4 ಗಂಟೆಗೆ ಹೇಳ್ತೀವಿ. ನಮ್ಮ ಫ್ರೆಶ್ ಅಪ್ ಆದಮೇಲೆ ಮಾರ್ನಿಂಗ್ ರೋಲ್ ಕಾಲ್ ಇರತ್ತೆ. ರೋಲ್ ಕಾಲ್ ಒಳಗೆ ಹೋಗಿ ಅಲ್ಲಿಂದ ರನ್ನಿಂಗು, ನಿಮ್ಮದು PET ಎಲ್ಲ ಸ್ಟಾರ್ಟ್ ಆಗತ್ತೆ. ಅದೆಲ್ಲ ಕಂಪ್ಲೀಟಾಗಿ 1.5 ಅವರ್ಸ್ ನಿಮ್ಮ PET ಆದಮೇಲೆ ನಿಮ್ಮ ಬ್ರೇಕ್ಫಾಸ್ಟಿಗೆ ಬಿಡ್ತಾರೆ. ಅದೇ ಥರ ನಾವು ರುಟೀನಾಗಿ ಮೊದಲಿಂದ ಇದೇ ಮಾಡ್ಕೊತ ಬಂದರೆ ಜೀವನ ನಡೆಸೋಕೆ ಏನೂ ಇದಿಲ್ಲ. ಡಿಫೆನ್ಸ್ ಒಳಗೂ ಹೋಗಿ ನಾವು ಚೆನ್ನಾಗಿ ನಾವು ಸರ್ವ್ ಮಾಡ್ಬೋದು ದೇಶನ. ಇದು ನಮ್ಮ ಆಸೆ, ನಾನು ಅನುಭವಿಸಿದ್ದು. ಸರ್, ತುಂಬ ಜನ ಜೊತೆ ಮಾತಾಡಿದಾಗ ಆರ್ಮ್ ಫೋರ್ಸ್ ಮತ್ತು ಡಿಫೆನ್ಸಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಬೇರೆ ಬೇರೆ ಸೀನಿಯರ್ ಆಫೀಸರ್ಸ್ ಹತ್ರ ಮಾತಾಡಿದಾಗ ಫಿಟ್ ಆ್ಯಂಡ್ ಫೈನ್ ಇರಬೇಕಂತ ಹೇಳ್ತಾರೆ. ತಮ್ಮ ಪ್ರಕಾರ ಫಿಟ್ ಆ್ಯಂಡ್ ಫೈನ್ ಇರಬೇಕಂತಂದರೆ ಯಾವ ಥರ ಬದಲಾವಣೆಯನ್ನು ಮಾಡ್ಕೋಬೇಕಂತ ಕ್ಲೀನಾಗಿ ವಿವರಣೆ ಕೊಡ್ಬೋದು ಸರ್ ತಾವು? ನೋಡಿ, ನನಗೀಗ 63 ಇಯರ್ಸು ನಡೀತಾ ಇದೆ. 63 ಇಯರ್ಸ್ ಒಳಗೂ ನಾನು ಫಿಟ್ ಇದ್ದೀನಿ. ಯಾಕೆ? ನಾವು ಬೆಳಗ್ಗೆ ವಾಕಿಂಗ್ ಮಿನಿಮಮ್ 45 ಮಿನಿಟ್ಸ್ ಮಾಡಲೇಬೇಕು. ಮಿನಿಮಮ್ 45 ಮಿನಿಟ್ಸ್ ವಾಕಿಂಗ್ ಆಯಿತು ಅಂತಂದರೆ ನೀವು ಕಂಪ್ಲೀಟ್ಲಿ ನೀವು ರೆಸ್ಟ್ ತಗೋಬಹುದು. ಅದಕ್ಕೆ ನಿಮ್ಮದು ಗೋ ಟು ಬೆಡ್ and early in the morning wake up, it should be ಫಿಕ್ಸ್ ಮಾಡ್ಕೋಬೇಕು. ನಾವು ರಾತ್ರಿ 9:30 10 ಗಂಟೆ ಒಳಗೆ ಮಲ್ಕೋಬೇಕು. ಬೆಳಗ್ಗೆ 4ರಿಂದ 4:30 5 ಗಂಟೆವರೆಗೂ ಏಳಬೇಕು. ಅದು ಮಾಡಿದ ಮೇಲೆ ವಾಕಿಂಗ್ ಆದಮೇಲೆ ನಾನು ಹೇಗೆ ಇವಾಗ ಫಿಟ್ ಇದ್ದೀನಲ್ಲ ಅದೇ ಥರ ಫಿಟ್ ನಾವು ಅಪ್ ಟು 80 ಇಯರ್ಸ್ 90 ಇಯರ್ಸ್ವರೆಗೂ ಇರ್ಬೋದು. ಇದು ನನ್ನ ಸಜೆಷನ್ನು. ವಾಕಿಂಗ್ ಮಸ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ 60 ಇಯರ್ಸ್. ಸರ್, ಡಿಸ್ಕಷನ್ ಅನ್ನು ತುಂಬ ಚೆನ್ನಾಗಿತ್ತು ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಮಾತಾಡ್ತಾ ಹೇಳಿದರೆ ರೂಟೀನ್ ಆ್ಯಂಡ್ ಪ್ರಿನ್ಸಿಪಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಐ ರೆಸ್ಪೆಕ್ಟ್ ಯುವರ್ ವರ್ಡ್ ಸರ್. ಸರ್, ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ ಸರ್. ಆ್ಯಸ್ ಅ ಬ್ಲ್ಯಾಕ್ ಹೆಡ್ ಕಮಾಂಡೋ ಆಗಿದ್ದಾಗ, ಬ್ಲ್ಯಾಕ್ ಹೆಡ್ ಕಮಾಂಡೋದಲ್ಲಿ ತಮ್ಮ ಸರ್ವಿಸನ್ನು ನಿರ್ವಹಿಸ್ತಿರುವಾಗ ತಮ್ಮ ರೂಟೀನ್ ಯಾವ ಥರ ಇತ್ತಂತ ನಮ್ಮ ಜನತೆಗೆ ತಾವು ತಿಳಿಸ್ಕೊಡ್ಬೋದಾ? ನೋಡಿ, ಬ್ಲ್ಯಾಕ್ ಕ್ಯಾಟ್ ಇದ್ದಾಗ ಅರ್ಲಿ ಇನ್ ದ ಮಾರ್ನಿಂಗ್ 4 ಗಂಟೆಗೆ ಏಳಲೇಬೇಕು.
4 ಗಂಟೆಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ಮಾರ್ಕ ಒಳಗೆ ಅಟೆಂಡ್ ಮಾಡಲೇಬೇಕು. ಅದು ಮಾರ್ಕ ಒಳಗೆ ಅಟೆಂಡ್ ಮಾಡುವಾಗ 14 ಕಿಲೋಮೀಟರ್ಸ್ ರನ್ನಿಂಗ್ ಮಾಡಲೇಬೇಕು. ದಟ್ ಈಸ್ ಮಸ್ಟ್. ದೆನ್ ಓನ್ಲಿ ಯು ವಿಲ್ ಬಿಕಮ್ ಬ್ಲ್ಯಾಕ್ ಕ್ಯಾಟ್. ಅದಾದಮೇಲೆ 14 ಕಿಲೋಮೀಟರ್ಸ್ ರನ್ನಿಂಗ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಬ್ರೇಕ್ಫಾಸ್ಟ್ ಮಾಡಿ 100 ರೌಂಡ್ ಫೈರಿಂಗ್ ಅಂತ ಹೋಗೋದು. ವೆಪನ್ಸು ನಿಮ್ಮದು AK-47 ಇರ್ಬೋದು, MP ಇರ್ಬೋದು, ಈ ಎಲ್ಲ ವೆಪನ್ನಿಂದ ನೀವು ಫೈರ್ ಮಾಡ್ಬೋದು ಅಪ್ ಟು 100 ರೌಂಡ್ಸ್. ಇದು ರುಟೀನ್ ಆಗತ್ತೆ ಅಪ್ ಟು 3 ಮಂತ್ಸ್ವರೆಗೂ. ದೆನ್ ಓನ್ಲಿ ಯು ವಿಲ್ ಬಿಕಮ್ ಬ್ಲ್ಯಾಕ್ ಕ್ಯಾಟ್. ಫೈರಿಂಗ್ ಆದಮೇಲೆ ಲಂಚ್ ಆಗತ್ತೆ ನಿಮ್ಮದು ಅಪ್ ಟು 1 o'clock, ಎಕ್ಸಾಕ್ಟ್ 1 o'clock. ನೀವು ಫೈರಿಂಗ್ ಒಳಗೆ ಸಪೋಸ್ 1 ಕಾಕ್ ಸಿಗಲಿಲ್ಲ ಅಂತಂದರೆ ಫೈರ್ ಆದಮೇಲೆ ಯು ಹ್ಯಾವ್ ಫೈರ್ಡ್ 100 ರೌಂಡ್ಸ್, ಯು ಹ್ಯಾವ್ ಗಾಟ್ ಓನ್ಲಿ 99 ಕಾಕ್ಸ್. ಫಾರ್ 1 ಕಾಕ್ಗೆ ನೀವು ಬೆಳಗ್ಗೆ ರಾತ್ರಿವರೆಗೂ ಇರಬೇಕಾಗತ್ತೆ ಅದು ಕಾಕ್ ಫೈಂಡ್ ಮಾಡೋಕ್ಕೆ. ಅದಕ್ಕೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಪನಿಷ್ಮೆಂಟ್. ಆ ಟೈಪ್ ಆಗೋದಿಲ್ಲ, ಆದರೆ ವಿ ಶುಡ್ ಹ್ಯಾವ್ ಟು ಫೇಸ್ ದಟ್ ಸಿಚುವೇಶನ್. ಇದು ಮಾಡಬೇಕಾಗತ್ತೆ. ಲಂಚ್ ಆದಮೇಲೆ 3 ಗಂಟೆಗೆ ಮತ್ತೆ ನಿಮ್ಮದು ರೂಟೀನ್ ಸ್ಟಾರ್ಟ್ ಆಗತ್ತೆ. 3 ಗಂಟೆಗೆ ಹೋದ್ಮೇಲೆ ನಿಮ್ಮ ಗೇಮ್ಸ್ ಆಡೋದು. ಗೇಮ್ಸ್ ಆಡಿ ಆಫೀಸ್ ಒಳಗೆ ಏನಾದರೂ ನಿಮ್ದು ಕೆಲಸ ಇದ್ದರೆ ಆಫೀಸ್ ಒಳಗೆ ಹೋಗಿ ಕೆಲಸ ಮಾಡಿಸ್ಕೊಳ್ಳೋದು. ಸಾಯಂಕಾಲ ಮತ್ತೆ ರೋಲ್ ಕಾಲ್ ಆಗತ್ತೆ. ರೋಲ್ ಕಾಲ್ ಒಳಗೆ ಕೌಂಟ್ ಮಾಡ್ತಾರೆ ಎಷ್ಟು ಜನ ಲೀವ್ಗೆ ಹೋಗಿದ್ದಾರೆ, ಎಷ್ಟು ನಮ್ಮದು ಸ್ಟ್ರೆಂಗ್ತ್ ಇತ್ತು, ಯಾರು ಅದರೊಳಗೆ ಅಡ್ಮಿಟ್ ಇದ್ದರೆ ಅಡ್ಮಿಟ್ ಇದ್ದಾರೆ, ಅವರೆಲ್ಲ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದು ಎಕ್ಸಾಕ್ಟ್ ಫಿಗರ್ ಮುಗಿದ ಮೇಲೆ ನಾವು ಡಿನ್ನರ್ ಮಾಡಿಕೊಂಡು ಅವತ್ತಿನ ರೂಟೀನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ 1 ಡೇ ಕಂಪ್ಲೀಟ್. ಓಕೆ ಸರ್, ತಮ್ಮ ಜೊತೆ ಡಿಸ್ಕಷನ್ ಏನಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್. ಒಂದು ಕುತೂಹಲ ಇದೆ ಸರ್, ಏನಂತಂದರೆ ಎಲ್ಲರೂ ಜಾಬ್ ಮಾಡ್ತಿರ್ಬೇಕಾದ್ರೆ ಸ್ಯಾಲ್ರಿ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ತಾವು ಜಾಯ್ನ್ ಆದಾಗ ತಮ್ಮ ಸ್ಯಾಲ್ರಿ ಏನಿದೆ ಅಂತ ತಿಳ್ಕೊಬೋದು ವಿತ್ ಯುವರ್ ಪರ್ಮಿಷನ್ ಇದ್ರೆ ಹೇಳಿ. ಬಟ್ ವೆನ್ ಯು ಆರ್ ರಿಟೈರಿಂಗ್ ಟೈಮ್ ಅಂತಂದರೆ ರಿಟೈರ್ಮೆಂಟ್ ಆಗುವಾಗ ಸ್ಯಾಲ್ರಿ ರೇಂಜ್ ಏನಿತ್ತು ಅಂತ ತಿಳ್ಕೊಬೋದು, ಜಸ್ಟ್ ಮಾಹಿತಿಗೋಸ್ಕರ ಅಷ್ಟೇ. ಓಕೆ, ನಾವು ಅಪಾಯಿಂಟ್ ಆದಾಗ ಆಸ್ ಎ ASI ಅಂತ ಅಪಾಯಿಂಟ್ ಆಗಿದ್ದೀವಿ. ಆವಾಗ ನನ್ನ ಪೇ 210 rupees ಪರ್ ಮಂತ್. 1 ಮಂತದ್ದು ನಿಮ್ದು ರಾಷನ್ ಮನಿ DA ಎಲ್ಲ ಕೂಡಿ 946 rupees. ಅದೇ ನೋಡಿ, ಅದನ್ನು ಇವಾಗ ಕಂಪೇರ್ ಮಾಡಿದರೆ ನಾನು ಸೂಪರ್ಯಾನ್ಯೇಷನ್ ಆಗೋವಾಗ ಅಂದರೆ 30th June 2022 ಒಳಗೆ ನಂದು 1,17,566 ರೂಪಾಯಿ. ಇದರೊಳಗೆ ನಾವು ಜೀವನ ಮಾಡ್ಬೋದು ಈಗಿನ ಕಾಲದೊಳಗೆ. ಆಗಿನ ಕಾಲದೊಳಗೆ 210 ಜೀವನ ಮಾಡಿದ್ದೀವಿ. ಸರ್, ನಮ್ಮ ದೇಶದಲ್ಲಿ ಟಾಪ್ 1 ಕಮಾಂಡೋ ಫೋರ್ಸ್ ಅಂದರೆ ಯಾವುದಾಗಿರುತ್ತೆ ಸರ್? ಟಾಪ್ 1 ಒಳಗೆ ಚೂಸ್ ಮಾಡೋದು SPG ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕಂದ್ರೆ ಅವರು CPMFಸಿಂದ ಸೆಲೆಕ್ಟ್ ಮಾಡ್ತಾರೆ. ಇದು ನಂಬರ್ 1. ಎರಡನೇದು NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಒಳಗೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ಸ್ ಇಲ್ಲ. ಇದರೊಳಗಿಂದೂ CPMFಸು ಆಮೇಲೆ ಆರ್ಮಿಯಿಂದ ಸೆಲೆಕ್ಟ್ ಮಾಡ್ತಾರೆ. ಇದು 2 ಆಯಿತು. ನಂಬರ್ 3 ಒಳಗೆ ಬಾಕಿ CPMFs ಇದ್ದಾವಲ್ಲ, CRPF, BSF, ಇದರೊಳಗೆ ಕಮಾಂಡೋ ಕೋರ್ಸ್ ಅಂತ ಮಾಡಿಸ್ತಾರೆ. ಕಮಾಂಡೋ ಕೋರ್ಸ್ ಮಾಡಿದ್ರೆ ಅವ್ರನ್ನೆಲ್ಲ ಡೆಪ್ಲಾಯ್ ಮಾಡೋದು ಜಾರ್ಖಂಡು, ಆಮೇಲೆ ಛತ್ತೀಸ್ಗಢ, ಈ ನಕ್ಸಲೈಟ್ಸ್ ಏರಿಯಾ ಒಳಗೆ ಅವ್ರನ್ನ ಡೆಪ್ಲಾಯ್ ಮಾಡ್ತಾರೆ. ಇದು 3 ನಮ್ಮ ಇಂಡಿಯಾದೊಳಗೆ, ಇದು 3 ಸ್ಪೆಷಲ್ ಕಮಾಂಡೋಸ್. ಸರ್, ಇವಾಗ ಎಷ್ಟೋ ಜನ ಕೆಲವೊಂದು ಫೋರ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ವಿ ಆರ್ ಕನ್ಸಿಡರ್ ಆಸ್ ಅ CPMF ಫೋರ್ಸ್. ಇವಾಗ ಅವರು SPG ಅಥವಾ NSGಗೆ ಹೋಗಬೇಕು ಅಂದ್ಕೊಂಡಿರ್ತಾರೆ. ಸರ್, ಆ ಥರ ಸೆಲೆಕ್ಷನ್ ಕ್ರೈಟೀರಿಯಾಸ್ ಯಾವ ಥರ ಇರುತ್ತೆ? ಎಷ್ಟು ರೇಷಿಯೋದಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ, ಏನು ಫಿಲ್ಟರ್ ಮಾಡ್ತಾರೆ? ನೋಡಿ, ಅಲ್ಲಿ NSG ಕಮಾಂಡೋ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು 3 months ಟ್ರೈನಿಂಗ್ ಇರುತ್ತೆ. SPG ಒಳಗೂ ಅದೇ ಥರ ಇರುತ್ತೆ. ಆ ಸೆಲೆಕ್ಷನ್ ಆದಮೇಲೂ ಟ್ರೈನಿಂಗ್ ಮಾಡಲ್ದೆ 100 ಮೆಂಬರ್ಸು ಒಂದು ಡಿಪಾರ್ಟ್ಮೆಂಟಿಂದ ಹೋಗಿದ್ರೆ
ಅದರೊಳಗೆ ಸೆಲೆಕ್ಷನ್ ಆಗೋದು ಮಿನಿಮಮ್ 10 ಮೆಂಬರ್ಸು. ಅದರೊಳಗೂ ಟ್ರೈನಿಂಗ್ ಒಳಗೆ 3 ಮಂತ್ಸ್ ಟ್ರೈನಿಂಗ್ ಒಳಗೆ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ಆದ್ಮೇಲೂ ಹೋಗೋರು ಜಾಸ್ತಿ ಇರ್ತಾರೆ. ದೇ ಆರ್ ನಾಟ್ ಬೇರಿಂಗ್ ದಟ್ ಟ್ರೈನಿಂಗ್ ಅಂಥವ್ರು ಹೋಗ್ಬಿಡ್ತಾರೆ. ಅದರೊಳಗೆ ಡೈರೆಕ್ಟಾಗಿ ಇದನ್ನ ಮಾಡೋಕ್ಕಾಗೋದಿಲ್ಲ ನಾವು. ಸರ್ ತಾವು ಸತತ 37 ವರ್ಷಗಳ ಕಾಲ ಅಂದರೆ ಭಾರತದ ಸೇವೆಯಲ್ಲಿ ತೊಡ್ಕೊಂಡಿದ್ರಿ, ಆರ್ಮ್ ಫೋರ್ಸಲ್ಲಿ ಇದ್ರಿ. ಅಂದರೆ ನಿಮ್ಮದು ರೂಟೀನ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ಅಷ್ಟೇ ಕಷ್ಟ ಕೂಡ ಇರುತ್ತೆ ಸರ್. ಆಫ್ಟರ್ ರಿಟೈರ್ಮೆಂಟ್ ಅಂತ ಬಂದಾಗ ತಮ್ಮ ಸಮಯವನ್ನು ತಾವು ಯಾವ ಥರ ಕಳಿತಿದ್ದೀರಿ ಅಂತ ತಿಳ್ಕೊಬೋದಾ? ಅದಕ್ಕೆ ನೋಡಿ, ನಮ್ಮ ಬೆಳಗ್ಗೆ ಏಳೋದು ನಾವು ಇನ್ನೂವರೆಗೂ ಬಿಟ್ಟಿಲ್ಲ. ಅದೇ 4 ಗಂಟೆಗೆ ಹೇಳ್ತೀವಿ. ನಮ್ಮದು ವಾಕಿಂಗ್ 45 ಮಿನಿಟ್ಸ್ ಮಿನಿಮಮ್ಮು. ಅದು 1 ಗಂಟೆನೂ ಆಗ್ಬೋದು, 1.5 ಗಂಟೆನೂ ಆಗ್ಬೋದು. ಎಷ್ಟು ಜಾಸ್ತಿ ಆಗತ್ತೆ ಅಷ್ಟು ನಾವು ಫ್ರೆಶ್ ಅಪ್ ಜಾಸ್ತಿ ಆಗ್ತೀವಿ. ಅದಾದಮೇಲೆ ರುಟೀನು, ಮತ್ತೆ ವಾಕಿಂಗ್ ಮುಗಿಸಿ ಮನೆಗೆ ಹೋಗೋದು, ಫ್ರೆಶ್ ಸ್ನಾನ ಆಗೋದು, ಬ್ರೇಕ್ಫಾಸ್ಟ್ ಆಗೋದು. ಬ್ರೇಕ್ಫಾಸ್ಟ್ ಆದಮೇಲೆ ನ್ಯೂಸ್ ಪೇಪರ್ಸು ಆ ಕಡೆ ಈ ಕಡೆನೂ ಮಾಡಿಕೊಂಡು ಲಂಚ್ ಟೈಮ್ವರೆಗೂ ಆಗತ್ತೆ. ಲಂಚ್ ಆದಮೇಲೆ ವಿ ಆರ್ ಟೇಕಿಂಗ್ ಸಮ್ ಸೋಷಿಯಲ್ ಮೀಡಿಯಾಸ್ ಜಸ್ಟ್ ಲೈಕ್ ಫೇಸ್ಬುಕ್, ವಾಟ್ಸಪ್, ಇದೆಲ್ಲ ನೋಡಿ, ಯೂಟ್ಯೂಬ್, ಇದೆಲ್ಲ ಆದಮೇಲೆ ಸಾಯಂಕಾಲ ಮತ್ತೆ ವಾಕಿಂಗು, ಟೀ. ಇಟ್ಸ್ ಓಕೆ. ವಿ ಶುಡ್ ಆರ್ ಗೋಯಿಂಗ್ ಫಾರ್ ಮಾರ್ಕೆಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅದಾದಮೇಲೆ ಮಾರ್ಕೆಟ್ ಆದಮೇಲೆ ಡಿನ್ನರು, ಗೋ ಟು ಸ್ಲೀಪ್ 9:30. ಸರ್, ಇದುವರೆಗೂ ತಮ್ಮ 37 ವರ್ಷ ಸುದೀರ್ಘ ಪಯಣವನ್ನು ಆರ್ಮ್ ಫೋರ್ಸಲ್ಲಿ ತಾವು ಕಳೆದಿದ್ದೀರಿ. ಅದ್ರ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಜನತೆಗೆ ನೀಡಿದ್ದೀರಿ. ತಮ್ಮ ಸಮಯಕ್ಕಾಗಿ ಮತ್ತು ಈ ಅವಕಾಶಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಥ್ಯಾಂಕ್ ಯು.